ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಎಂಬಿ ಪಾಟೀಲ್ ಸ್ವತಂತ್ರ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸನ್ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ಜರುಗಿತು. ಮನುಷ್ಯ ಹುಟ್ಟುವಾಗ ಉಸಿರು ಇರುತ್ತೆ, ಆದರೆ ಸತ್ತ ನಂತರ ಹೆಸರು ಅಜರ ಅಮರವಾಗುತ್ತೆ. ಬದುಕುವುದೇ ನಿಜವಾದ ಬದುಕು. ಆದ್ದರಿಂದ ಇಂದಿನ ವಿದ್ಯಾರ್ಥಿಗಳು ಆಡಂಬರದಿಂದ ಸಂಸ್ಕೃತಿ ಸಂಸ್ಕಾರ ಮರೆತು ಬಾಳದೆ ಅರಿವು ಹಾಗೂ ವಿನಯವಂತರಾಗಿ ಜೀವನ ಕಟ್ಟಿಕೊಳ್ಳಬೇಕು ಅಂತ ರಾಯಭಾಗ ತಾಲೂಕು ಅಕ್ಷರ ದಾಸೋಹ ಅಧಿಕಾರಿ ಸುಭಾಷ್ ವಲ್ಯಾಪುರ ಹೇಳಿದರು. ಬೇಕಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಬಹುಶಃ ಕನ್ನಡದ ವರ್ಣಮಾಲೆಯಲ್ಲಿ 49 ಅಕ್ಷರದ ನಮಗೂ ಗೊತ್ತದ, ಇಲ್ಲೆಲ್ಲರಿಗೂ ಗೊತ್ತದ. ಈ 49 ಅಕ್ಷರಗಳನ್ನ ಬಳಸಿ ಬೇಂದ್ರೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇದೇ 49 ಅಕ್ಷರಗಳನ್ನ ತಿಳ್ಕೊಂಡು ಬೇಂದ್ರೆ, ಕುವೆಂಪು, ಆ ಕಾರ್ನಾಡ ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ನಾವು ಅದ 49 ಅಕ್ಷರ ಕಲ್ತದೀವಿ. ಕರೆ ನಾವು ಏನು ಮಾಡಿದ್ವಿ ಅಂತಂದ್ರ ಮಂದಿಗೆ ದ್ವೇಷ ಮಾಡುದು, ಮಂದಿ ಕೆಲಸದಾಗ ಬೆಂಕಿ ಹಚ್ಚು ಕೆಲಸ ಮಾಡಿದೀವಿ. ಅದಕ್ಕೆ ನಮಗೆ ಯಾವುದೇ ರೀತಿ ಪ್ರಶಸ್ತಿಗಳು ಬರಲಿಲ್ಲ. ಅದಕ್ಕೆ ಅರಿವು ಬೇಕು, ಅರಿವು ಅನ್ನೋದು ಬೇಕು. ನೋಡ್ರಿ, ಇವತ್ತೆಲ್ಲ ನಾವು ಯುವ ಜನಾಂಗ, ನೀವೆಲ್ಲ ಯುವಕರೇ. ಇನ್ನೊಂದು ಕೆಲವೇ ದಿನಗಳಲ್ಲಿ 18 ತುಂಬಿದ ಯುವಕರಾಗ್ತೀರಿ. ಯುವಕರು ದಾರಿ ತಪ್ಪಾಕತ್ತೇರಿ. ಕೆಲವೊಂದು ವಿದ್ಯಾರ್ಥಿಗಳು ಯಾವ್ಯಾವ ನಾನು ಇತ್ತೀಚೆಗೆ ಓಪನ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಗಾಂಜಾ ಸೇದುದು, ಡ್ರಗ್ಸ್ ಅಟ್ಯಾಕ್ ಆಗೋದು, ಮತ್ತೆ ಕೆಲವು ವಿದ್ಯಾರ್ಥಿಗಳು ಕುಡಿತಕ್ಕೆ ಈಡಾಗುವುದು. ಈ ದಾರಿಯಲ್ಲಿ ಹೋಗಿರಿ, ಹಂಗ ಮಾಡಬೇಡ್ರಿ. ನೋಡ್ರಿ, ಹಾಲು ಕುಡಿರಿ, ಆಲ್ಕೋಹಾಲ್ ಕುಡಿಬೇಡ್ರಿ. ಗಂಜಿ ಕುಡೀರಿ, ಗಾಂಜಾ ಸೇದು ಬ್ಯಾಡ್ರಿ. ನಿಮ್ಮ ಜೀವನ ಉದ್ಧಾರ ಆಗ್ಬೇಕಾದ್ರೆ ನೀವು ತಿಳ್ಕೊಂಡು ಹೋಗ್ಬೇಕು. ಕಲಿಯುವುದು ಬಾಳಿದೆ ಜಗತ್ತಿನಲ್ಲಿ. ನಮಗೆ ಜೀವನದಲ್ಲಿ ಪ್ರತಿಯೊಂದು ಕಲಿಸುತ್ತದೆ. ವಿದ್ಯಾರ್ಥಿಗಳು ಒಂದು ಮಾತು ಹೇಳ್ತೀನಿ ನೋಡ್ರಿ, ಎಷ್ಟು ಸುಂದರವಾಗಿ. ಕುಕ್ಕರ್ ಎಲ್ಲರಿಗೂ ಗೊತ್ತೈತಿ. ಹುಟ್ಟುವಾಗ ಉಸಿರು ಇರುತ್ತದೆ, ಹೆಸರು ಇರುವುದಿಲ್ಲ. ನಾವು ಹುಟ್ಟುವಾಗ ಉಸಿರು ಇರುತ್ತದೆ, ಹೆಸರು ಇರುವುದಿಲ್ಲ. ನಾವು ಸತ್ತಾಗ ನಮ್ಮ ಹೆಸರು ಇರುತ್ತದೆ, ಉಸಿರು ಇರುವುದಿಲ್ಲ. ಈ ಹೆಸರು ಉಸಿರು ಇರುವ ಮಧ್ಯದಲ್ಲಿ ಹಸಿಯಾಗಿ ಹಸರಾಗಿ ಬೆಳೆದು ನಮ್ಮ ಬದುಕನ್ನ ಕಟ್ಟಿಕೊಳ್ಳುವುದೇ ಈ ಮಾನವನ ಗುಣ ಅನ್ನೋದನ್ನ ತಾವೆಲ್ಲ ತಿಳ್ಕೋಬೇಕು. ತಾಯಿಯ ಗರ್ಭದಿಂದ ಮಗು ಹುಟ್ಟುವಾಗೂ ಅಳುಕೋತ ಹುಟ್ಟುತ್ತೈತಿ. ತಾಯಿಯ ಗರ್ಭದಿಂದ ಈ ಭೂಮಿಗೆ ಹುಟ್ಟುವಾಗ ಮಗು ಅಳುಕೋಂತ ಹುಟ್ಟತಿ. ಸಾಯುವಾಗನು ಕೂಡ ಈ ಮಾನವ ಸತ್ತಾಗನು ಕೂಡ ಅಳುಕೋಂತ ಸಾಯ್ತಾನೆ. ಹುಟ್ಟುವಾಗನೂ ಅಳ್ಕೊಂತ ಬಂತು, ಸಾಯುವಾಗೂ ಅಳ್ಕೊಂತ ಹೊಂಟಿವಿ. ಯಾಕೆ ಅಳ್ತಾ ಇದೆ, ಯಾಕೆ ಅಳ್ಕೊಂತ ಬಂದಿವಿ? ಕಾರಣವನ್ನ ಹುಡುಕಿದಾಗ ಮಗು ಯಾಕೆ ಹುಟ್ಟಿದಾಗ ಅಳ್ತೈತಿ ಅಂತಂದ್ರ, ನನ್ನ ಜೀವನ ಮುಂದದಲ್ಲ, ನನಗೆ ಸಂತೋಷ ಸಿಗತೈತೋ ಅಥವಾ ಇಲ್ಲೋ ಅನ್ನೋದ್ರ ನೆನಪಿಸ್ಕೊಂಡು ಅಳ್ತಿರ್ತೈತೆ ಅಂತ. ಸಾಯುವಾಗ ನಾ ಇಟ್ಟು ದಿವಸ ಬದುಕಿದ್ದೀನಲ್ಲ, ಬದುಕಿದಾಗ ನಾ ಸಂತೋಷನೇ ಪಡಲಿಲ್ಲ, ಸುಖನೇ ಪಡಲಿಲ್ಲ ಅಂತ ಅಳ್ಕೊಂತ ಸಾಯ್ತೈತ. ಹಾಗಾದ್ರೆ ಸುಖ ಪಡುವುದು ಹೆಂಗ? ಸುಖ ಅಂದ್ರೆ ಏನು? ಊಟ, ಬಟ್ಟೆ, ಆಶ್ರಯ ಇದ್ರೆ ಸುಖ. ನನಗೆ ಹೊಟ್ಟೆ ತುಂಬ ಊಟ ಇದೆ, ಮೈ ತುಂಬ ಬಟ್ಟೆ ಇದೆ, ಇರ್ಲಿಕ್ಕೆ ಚೆನ್ನಾಗಿರ್ತಕ್ಕಂಥ ಮನೆ ಇದೆ, ಇದು ಸುಖ ಅಲ್ಲ. ಬಟ್ಟೆ, ಹಸಿವಿನಿಗಿಸಲಿಕ್ಕೆ ಆಹಾರ, ವಸತಿ ಇದ್ರೆ ಇದು ಸುಖ ಅಲ್ಲ. ಇವುಗಳ ಜೊತೆಗೆ ಹಸಿವು, ಬಟ್ಟೆ, ವಸತಿಯ ಜೊತೆಗೆ ನಾನು ಹೆಂಗ ಬದುಕಬೇಕಂತಕ್ಕಂಥ ಅರಿವು ಯಾರಿಗಿರ್ತೈತಲ್ಲ, ಅದು ಸುಖ. ಇದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು. ಸುಖ ಅಂದ್ರೆ ಏನು ನೋಡ್ರಿ, ಆ ಅರಿವು ಅಂದ್ರೆ ಏನು? ಒಬ್ಬ ಮನುಷ್ಯನ ಕೈಯಾಗ ಒಂದು ಕಲ್ಲು ಕೊಟ್ಟಿವ್ ಅಂತಂದ್ರೆ, ಅವನು ಏನು ಮಾಡ್ತಾನ ಅಂತಂದ್ರ, ಅವ ಅರಿವಿರ್ಲಾರ್ದಂತ ಮನುಷ್ಯ, ಆ ಮನುಷ್ಯ ಏನ್ ಮಾಡ್ತಾನಂತಂದ್ರ ಆ ಕಲ್ಲನ್ನ ಕಂಕರ ಮಾಡಿಬಿಡ್ತಾನ, ಹೆಂಗ ಸಿಕ್ಕಂಗ ಪುಡಿ ಮಾಡಿಬಿಡ್ತಾನ. ಯಾವ ಮನುಷ್ಯನಲ್ಲಿ ಜೀವನೋತ್ಸಾಹವಿದೆ, ತಿಳುವಳಿಕೆ ಇದೆಯೋ, ಕೌಶಲ್ಯ ಇದೆಯೋ, ನಾನು ಚೆನ್ನಾಗಿ ಬದುಕಬೇಕು ಅನ್ನುವಂತ ಅರಿವು ಯಾರಲ್ಲಿ ಇದೆಯೋ ಅವನ ಕೈಯಾಗ ಅದ ಕಲ್ಲನ್ನು ಕೊಟ್ಟಿವಿ ಅಂತಂದ್ರೆ ಅವ ಕಂಕರ ಮಾಡೋದಿಲ್ಲ, ಅದೇ ಕಲ್ಲಿನಲ್ಲಿ ಏನ್ ಮಾಡ್ತಾನ, ಶಂಕರನ ಮಾಡ್ತಾನ. ಅದು ನಮ್ಮ ಅರಿವು. ಮತ್ ನೀವೆಲ್ಲ ಅನುಭವಿಸ ನಮಗೇನು ಅರಿವು ಇಲ್ಲೇನ್ರಿ, ತಿಳುವಳಿಕೆ ಇಲ್ಲೇನ್ರಿ? ನೋಡ್ರಿ, ನಾನು ಒಂದು ಉದಾಹರಣೆ ಹೇಳ್ತೀನಿ. ನಂದು ಒಂದು ಮೊಬೈಲ್ ಅದ, ನಮ್ದೆಲ್ಲ ಮಾಡ್ಬೇಕು. ನಮ್ಮ ಹುಡುಗ ವ್ಯಕ್ತಿ ಇಡೋರಿದ್ರು ಕೂಡ ನಾವು ಸೀಟಿ ಹೊಡ್ಕೊಂಡಿರ್ಬೇಕು. ಅದು ನಮ್ಮ ಪ್ರತಿಯೊಂದು ಜೀವನದಲ್ಲಿ ಕಲಿಸುತ್ತದೆ.
ಪ್ರತಿಯೊಂದು ನಮ್ಮ ಜೀವನದಲ್ಲಿ ಕಲಿಸುತ್ತದೆ. ನಾವು ಕಲ್ಕೊಂಡ ಹೋಗ್ಬೇಕು, ಯಾವುದು ಒಳ್ಳೇದದ ಯಾವುದು ಕೆಟ್ಟದದ ಅನ್ನೋದನ್ನ ನಾವು ಅರಿತುಕೊಂಡು ಹೋದ್ವಿ ಅಂತಂದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದ. ಯಾಕಂತಂದ್ರೆ ಡೋಂಟ್ ಸ್ಟಾಪ್ ಲರ್ನಿಂಗ್, ಎಷ್ಟು ಇಂಪಾರ್ಟೆಂಟ್ ಅದ ನೋಡಿ. ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ life will not stop teaching. Don't stop learning, life never stop learning. ನಾವು ಸಾವಿ ತಕ್ಕನು ಕಲಿಬೇಕು, ಕಲಿಯೋದು ಬಹಳ ಇದೆ. ಕಲಿತುಕೊಂಡು ನೋಡ್ರಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದು ನಮ್ಮೆಲ್ಲರ ಅನುಭವಕ್ಕೂ ಬಂದ ವಿಷಯ. ನಾವು ಕಟ್ಟಿ ಮೇಲೆ ಕುತ್ಕೊಂಡು ಹರಟಿ ಹೊಡಿತಿರ್ತೀವಿ. ಏನೂ ಕಲಿಯದ ನಮ್ಮ ತಂದೆ, ತಮ್ಮ ಹೀಗೆ ಕಟ್ಟಿ ಮೇಲೆ ಕುತ್ಕೊಂಡು ಹರಟಿ ಹೊಡಿಬೇಡ, ಹರಟಿ ಹೊಂದ್ರೆ ಏನು ಉದ್ಧಾರ ಆಗುದಿಲ್ಲ, ಏನಾರ ಒಂದು ಉದ್ಯೋಗ ಮಾಡು, ನಿನಗೆ ಒಳ್ಳೇದಾಗ್ತದ. ಮಂದಿನ ನಂಬಿ ಕೆಟ್ಟವರದಾರ, ಈ ಮಣ್ಣನ್ನ ನಂಬಿ ಕೆಟ್ಟವರಿಲ್ಲ ಅನ್ನೋದನ್ನ ನಮ್ಮಪ್ಪ ನನಗೆ ಹೇಳಿಲ್ಲೇನ್ರಿ. ನಮ್ಮಪ್ಪ ಹೇಳಿಲ್ಲ ನಾವು. ಆದರೂ ಕೂಡ ನಾವು ಇವತ್ತು ತಂದೆ ತಾಯಿಗಳ ಮಾತುಗಳನ್ನ ಕೇಳ್ತಾ ಇಲ್ಲ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಪ್ರಗತಿಪರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಎಂಬಿ ಪಾಟೀಲ್ ಸ್ವತಂತ್ರ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸರಿ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವ ಸಮಾರಂಭದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಕಾರ್ಯದರ್ಶಿ ವಿನೋದ್ ಗೌಡ ಪಾಟೀಲ್ ವಹಿಸಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನ ಗುರುದೇವ ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿಯ ಡಾಕ್ಟರ್ ಅಭಿನಯ ಬ್ರಹ್ಮಾನಂದ ಸ್ವಾಮೀಜಿ ವಹಿಸಿ, ಮರೆತು ಬದುಕುವುದಕ್ಕಿಂತ ಅರಿತು ಜೀವನ ಮಾಡಬೇಕು, ಆಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀಪತಿ ದಟ್ಟವಾಡ, ಸುಭಾಷ್ ಮದ್ರಕಂಡಿ, ಸುಖದೇವ್ ಕಾಂಬ್ಳೆ, ಲಕ್ಕಣ್ಣ ಕಶೆಟ್ಟಿ, ಶ್ರೀಧರ್ ಕಿಚಡೆ, ಉಮೇಶ್ ಪೋಳ, ಶಿಕ್ಷಕ ಸಿಬ್ಬಂದಿಗಳು ಮತ್ತು ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿವಾನಂದ ಮಠಪತಿ ಸ್ವಾಗತ ಮಾಡಿದರೆ, ಮಲಗೌಡ ಪಾಟೀಲ್ ನಿರೂಪಿಸಿ ವಂದಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.